ಮಂತ್ರಾಲಯದಾಗ ಎಷ್ಟು ಚಂದ ಮಾಡಿದ್ರಂತ ನೋಡಿ ಸುಂದ್ರಿ ವರ್ಧಂತಿನ. ನಾವು ಹೋಗ್ಲಾರ್ದು ಎಷ್ಟು ತಪ್ಪಾಯ್ತವ ನಮ್ಮದು. ಏನು ಮಾಡೋದು, ನಮ್ಮ ರಗಡ್ ಇದ್ದೇ ಇರ್ತಾವಲ್ಲ. ಹೋದ್ರೆ ಚಲೋ ಆತಿತ್ತು. ಎಲ್ಲರೂ ಎಷ್ಟು ಮಂದಿ ಕೂಡ್ಯಾರ, ಏನು ಫೋಟೋ ವಿಡಿಯೋ ನೋಡ್ತೀನಲ್ಲ, ಹಿಂಗೆ ಆತದ ನೋಡಿ ನನಗಂತೂ ಜೀವ. ಹೌದ್ರಿ ಮಮ್ಮಿ, ಭಾಳ ಚಂದ ಮಾಡ್ಯಾರವ. ನಾವೇ ಹೋಗ್ಲಾರ್ದ ಮಿಸ್ಟೇಕ್ ಆಯಿತು. ಎಷ್ಟು ಮಂಡಳಿ ಹೋಗ್ಯಾರ ನೋಡ್ರಿ. ಹಿಂಗೆ ಎಲ್ಲರೂ ಕರಿತಾರಂದ್ರೆ ಮಂಡಳಿಯವರು, ಅದ್ರಾಗ ಮಂತ್ರಾಲಯ ಅಂದ್ರೆ ಬಿಡ್ತಾರ್ರಿ. ಅಂದ್ರೂ ಇವತ್ತು ನೋಡಿದಿಲ್ರಿ, ಅವ್ರ ಸಂಚಾಲಕರ, ಪ್ರಧಾನ ಸಂಚಾಲಕರನ್ನೇ ಮೆಸೇಜ್ ಹಾಕ್ಯಾರ. ನೀವು ಕರೆಕ್ಟ್ ಟೈಮ್ ಬಂದ್ರಿ, ಎಲ್ಲ ಮಂಡಳಿಯವರು ನಿದ್ದಿಗಟ್ಟು ಸೇವೆಗಾಗಿ 3 ಗಂಟೆಗೆ ಎದ್ದು ಸ್ನಾನ ಮಾಡಿ 5 ಗಂಟೆಗೆ ಸುಪ್ರಭಾತ ಟೈಮಿಗೆ ಕರೆಕ್ಟಾಗಿ ಬಂದಿದ್ರಿ. ಎಲ್ಲರಿಗೂ ಏನಾರ ಅಸ್ತವ್ಯಸ್ತ ಆಗಿತ್ತಂದ್ರೆ ನಮ್ಮ ಕಡೆಯಿಂದ ಇನ್ನೊಂದು ಸಲ ಆ ಥರ ಆಗ್ಲಾರ್ದಂಗೆ ನೋಡ್ಕೋತೀವಿ ಅಂತೇಳಿ ಮೆಸೇಜ್ ಹಾಕ್ಯಾರ ನೋಡ್ರಿ ಅವರು. ಅಷ್ಟೆಲ್ಲ ಚಲೋ ನೋಡ್ಕೊಂಡಾರಂತ ನೋಡಿದ್ರೆ. ಹಂಗಷ್ಟು ವ್ಯಸ್ತ ಅಂತ ಯಾಕೆ ಅನ್ಕೋತಾರೆ ಬಿಡು. ರಾಯರ ಮಠದ ಅದ ಸೇವಾ ಅಂತ ಮಾಡ್ತಾರೆ. ಆದ್ರೆ ಅವ್ರು ದೊಡ್ಡ ಗುಣ ಹಂಗೆ ಹೇಳ್ಯಾರಂದ್ರೆ. ಆದರೂ ಅಲ್ಲಿ ನಾಷ್ಟ ಮಾಡಿದ್ರೇ ಹೋಗಿ ಕೂತವ್ರು ಸುಂದ್ರಿ ಎಷ್ಟು 5 ತಾಸು ಕೂತಾರಂತ ನೋಡಿ ನಿರಂತರ. ಅಂದ್ರೆ ತಾರತಮ್ಯದ ಹರಿದಾಸರ ಪದಗಳನ್ನು ಪಾರಾಯಣ ಮಾಡ್ಸ್ಯಾರಂತಲ್ಲ, ಅಷ್ಟು ಚಂದ. ಒಟ್ಟ ಬ್ಯಾಸರನೇ ಆಗಿಲ್ಲ ಅಂತ. 5 ತಾಸು ಕೂತೀವಂತ ಅನ್ಸೇ ಇಲ್ಲ ಅಂತ ಹೇಳಿಕತ್ತಿದ್ರು ಇವ್ರು ಮಂಡಳಿಯವರು, ರಾಘವೇಂದ್ರ ಮಂಡಳಿಯವರು. ನಮ್ಮದೇ ತಪ್ಪಾಯ್ತು. ಹ್ಞೂ ರೀ, ಮತ್ತೇನು ಮಾಡಿದ್ರಿ? ನಾವು ಹೋಗ್ಬೇಕಂತಾನೆ ಎಲ್ಲ ತಯಾರಾಗ್ಕೊಂಡು ಕೂತಿದ್ವಿ. ಆವಾಗನೇ ನಿಮ್ಮ ಜಗಳದ್ದು ಇತ್ತಲ್ರಿ ಪ್ರಿಯಾಕಂತ. ಹಂಗಾಗಿ ಇದರಾಗನೇ ಟೈಮ್ ಹೋಯ್ತು, ಹೋಗೋದು ಸುದ್ದಿನೇ ಎತ್ತಲಾರ್ದಂಗೆ ಆಯ್ತು ರೀ ಮಮ್ಮಿ. ಇನ್ನೊಂದು ಸಲ ನಾವೇ ಹೋಗ್ಬರಂ ತಗೋರಿ, ಎಲ್ಲರೂ ಕೂಡಿ ಒಂದು ಸಲ. ಹಾಂ ರೀ ಮಮ್ಮಿ. ಹೌದವ, ಆವಾಗ ಇತ್ತಲ್ಲ. ಅದಕ್ಕೆ ನಾನು ಅಂದ್ಕೊಂಡಿನಿ, ರಾಘವೇಂದ್ರ ಯಾಕಪ್ಪ ನಾವು ಬರೋದು ಇಷ್ಟ ಇಲ್ಲ ನಿನಗೆ, ಹಿಂಗೆ ಮಾಡಿದ ಜಗಳನ, ಇದು ಸುರಕ್ಷತೆಯಿಂದ ಜಗಳನ ಸುಖ ಅಂತ ಕಾಣಿಸು, ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತೇಳಿ ಬೇಡ್ಕೊಂಡಿನಿ. ಆದಷ್ಟು ಜಲ್ದಿನೇ ಹೋಗ್ಬರಂ ಸುಂದ್ರಿ. ನಾಳೆನೇ ಹೋಗ್ಬಿಡಮನ ಅಂತೀನವ. ನೋಡ್ರಿ ಮಮ್ಮಿ, ನೀವು ಹೆಂಗೆ ಅಂತೀರಿ ಹಂಗೆ. ನಮ್ಮದು ಮನೆ ಸರಿ ಹೋಗ್ಯದ್ರವ, ನಮ್ಮ ಅತ್ತೆ ಭಾಳ ಚಲೋ ಆಗ್ಯಾಳ. ನಾನು ಅಂದ್ಕೊಂಡಿನಿ ಹೋಗ್ಬರಮ್ಮಂದ್ರೆ ಹೋಗಿ ಬಂದ್ಬಿಡಮ್ಮ. ನಾಳೆನೇ ಹೋಗಮ್ ತಗೋರಿ, ಎಲ್ಲರೂ ತಯಾರಾಗಿಬಿಡ್ರಿ, ಹೋಗ್ಬಿಡಮಂತ. ಹೌದಾ, ಹಂಗಂದ್ರೆ ನಾನು ನಿಮ್ಮ ಮಾಮ ಕೇಳ್ತೀನಿ, ನೀನು ತಯಾರಾಗಿ ಮೀನಾಕ್ಷಿ. ಹಾಂ ರೀ ಮಮ್ಮಿ, ನಾನು ಮನೆಗೆ ಕೇಳ್ತೀನಿ ರೀ, ಬರ್ತೀನಿ ತಗೋರಿ. ಇವ್ರೇನು ಮೊನ್ನೆ ಮಂತ್ರಾಲಯಕ್ಕೆ ಹೋದಲ್ರಿ ಮಂಡಳಿಯವ್ರು ಎಲ್ಲರೂ? ಏನು ಬಸ್ಸಿಗೆ ಹೋಗ್ಯಾರ, ಏನು ತಮ್ಮ ಗಾಡಿ ಮಾಡ್ಕೊಂಡು ಹೋಗ್ಯಾರಿ? ಬಸ್ಸಿಗೆ ಹೋಗೋರು ಬಸ್ಸಿಗೆ ಹೋಗ್ಯಾರ, ಗಾಡಿ ಮಾಡ್ಕೊಂಡು ಹೋಗೋರು ಗಾಡಿ ಮಾಡ್ಕೊಂಡು ಹೋಗ್ಯಾರ. ಅವ್ರ ಅನುಕೂಲ ನೋಡು, ಹೆಂಗೆ ಬರ್ತದ ಹಂಗೆ ಹೋಗ್ಯಾರ. ನಾವು ಹೋಗ್ಬರ್ತೀವಿ ರೀ ಮಮ್ಮಿ. ಶ್ರೀನಣ್ಣಗೆ ಅವ್ರಿಗೂ ಹೇಳ್ತೀನಿ ರೀ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾಳೆ ಹೋಗ್ಬಿಡಮ್ರಿ. ಆಯ್ತು, ಹೋಗ್ಬರ್ರಿ. ದಿ ನೆಕ್ಸ್ಟ್ ಡೇ. ಹಲೋ ಶ್ರೀನಣ್ಣ, ಏನಪ್ಪ ಇದು ಇನ್ನೂ ರೆಡಿ ಆಗೋಲ್ರ? ಅಲ್ಲ 4 ಗಂಟೆಗೆ ನಶಿಗೆ 4 ಗಂಟೆಗೆ ರೆಡಿಯಾಗಿ ಎಲ್ಲರನ್ನ ಗಾಡಿ ಹತ್ತದಪ್ಪ ಅಂತೇಳಿವಿ. ಮತ್ತೆ ಇಷ್ಟು ಲೇಟ್ ಮಾಡ್ತೀರಂದ್ರೆ ಏನಪ್ಪ? ಎಲ್ಲರನ್ನ ಕರ್ಕೊಂಬರ್ತೀನಿ ಅನ್ನೋ ಜವಾಬ್ದಾರಿ ನೀವು ಹೊತ್ಕೊಂಡಿಲ್ಲ. ಮತ್ತು ಈಗ ಇನ್ನೂ ಬಂದಿಲ್ಲ, ಗಾಡಿನೂ ಇಲ್ಲ, ನೀನೂ ಇಲ್ಲ, ಯಾರೂ ಇಲ್ಲ ಅಂದ್ರೆ ಹೆಂಗೆ ಹೋಗಿ ಮುಟ್ತೀವಿ? ಎಷ್ಟೊತ್ತಿಗೆ ಮುಟ್ತೀವಿ? ಅದೇನು ಸಮೀಪದಾದ್ಯಾ ಮತ್ತೊಂದು? ಹಲೋ ಸುಂದ್ರಿ ಅಕ್ಕ, ಒಮ್ಮೆ ಬಿ ಪಿ ಎರ್ಸ್ಕೊಬೇಡ. ನಂದು ಒಂದು ಸ್ವಲ್ಪ ಮಾತು ಕೇಳು. ನಾನಾರ ಏನು ಮಾಡಲಿ ಹೇಳು? ನಶಿಕ್ನಾಗ 2 ಗಂಟೆಗೆ ಮನೆಗೆ ಹೋಗಿ ಎಬ್ಬಿಸಿ ಬಂದೀನಿ ಎಲ್ಲರಿಗೆ. ಈಗ ಗಾಡಿ ತೊಗೊಂಡು ಎಲ್ಲ ಕಡೆ ಅವು ಮನೆ ತಿರುಗಾಡ್ಲಿಕತ್ತೀನಿ. ಒಬ್ಬರು ತಯಾರಾಗಿಲ್ಲ. ಈ ಹೆಣ್ಮಕ್ಳು ತಯಾರಾಗೋದು ಹೆಂಗಂತ ಗೊತ್ತದಿಲ್ಲ ನಿನಗೆ? ಹಾಂ, ಎಷ್ಟೊತ್ತಾಯ್ತು ಗೊತ್ತಾ? ನಾವು 5 ನಿಮಿಷ ಅಂತಾರ ಇನ್ನೂ ಹೊರಗೆ ಬರೋವಲ್ರು. ನಾನಾರ ಏನು ಮಾಡಲಿ ಹೇಳು? ಹೌದಪ್ಪ, ಒಬ್ರು ದಾರಿ ಹೊಡಿಲಿ, ಒಟ್ಟು ಜಲ್ದಿನೇ ರೆಡಿ ಆಗಂಗಿಲ್ಲ ಕಡೆ. ಏನು ಮಾಡ್ತಾರನೆ ಅಂತಾಪ್ರಿ. ನಾವು ಹಂಗಲ್ಲ ನೋಡಪ್ಪ. ಜಲ್ದಿ ಕರ್ಕೊಂಡು ಬಾ. ಯಾರು ಲೇಟ್ ಮಾಡ್ತಾರೆ ಅವ್ನು ಬಿಟ್ಟು ಬಂದ್ಬಿಡು ಕಡೆ ಸುಮ್ಮ. ಮಂತ್ರಾಲಯ ಅನ್ನೋದು ಇಲ್ಲೇ ಅದ. ಹೌದಪ್ಪ, ಬಾಜು ಊರು, ಹೋಗಿ ಜಲ್ದಿ ಮುಟ್ತೀವಿ ಅನ್ನಂಗೆ ಅದ ಮತ್ತೊಂದು. ಅದಕ್ಕೆ ನಾನು ರಾತ್ರಿ ಬಿಡಮಪ್ಪ ಅಂದೆ. ನೀನು ರಾತ್ರಿನೇ ಇಲ್ಲ, ಮುಂಜಾನೆ ನಶಿಕ್ನಾಗ ಬಿಡಮ್. ನೀವು ಸುಂದ್ರಕ್ಕ ನಶಿಕ್ನಾಗ ಬಿಡಮ್ ಅಂತಂದು ಏನಾಯ್ತು ನೋಡಿ. ಈಗ ನನಗೆ ಗೊತ್ತದ ನಾವು ಹೆಂಗೆ ಹೆಣ್ಮಕ್ಳು ಹೆಂಗೆ ರೆಡಿ ಆಗ್ತೀವಿ ಅನ್ನೋದು. ಅದಕ್ಕೆ ನಾ ತಿಳಿದ ಹೇಳಿರ್ತೀನಿ ಎಲ್ಲ, ನನ್ನ ಮಾತು ಕೇಳಂಗಿಲ್ಲ ನೀವು. ಆಯ್ತು ಬಂದ್ವಿ. ಮತ್ತು ನೀವು ಜಲ್ದಿ ರೆಡಿಯಾಗಿ ಬರ್ರಿ. ನೀವು ಕರ್ಸ್ಕೊತ ಕೂಡ್ಬೇಡ್ರಿ ಅಲ್ಲಿ ಬಂದಿಂದ. ನಾನಾ ಹಂಗೆ ಕರ್ಸ್ಕೊಳಂಗೆ ಇಲ್ಲಪ್ಪ. ನಮ್ಮ ಕರೆಕ್ಟ್ ಟೈಮ್ ಅಂದ್ರೆ ಕರೆಕ್ಟ್ ಟೈಮ್ ನಮಗೆ. ಆಯ್ತು ಬಂದ್ವಿ ನೋಡಿ ಈಗ. ಪ್ರಿಯಾ ಆಯ್ತನವ, ಜಲ್ದಿ ರೆಡಿ ಆಗ್ರಿ ಒಯ್ಯವ್ವ. ಆಕೆ ಸುಂದ್ರಿ ಕರೆಕ್ಟ್ ಟೈಮಿಗೆ ಹೋಗ್ಬೇಕು. 4 ಗಂಟೆಗೆ ಅಂತ ಹೇಳಿದ್ಲು, ತಿರುಗಿ 5 ಆಯ್ತು ಈಗ. ಬೈತಾನೆ ಶಿರಣಗೆ ಹಚ್ಚಿ ಬೈದಿರ್ತಾಳೆ ಆಕಿ. ಜಲ್ದಿ ರೆಡಿ ಆಗುವ, ಹೋಗ್ಬಿಡಮಂತ. ಬಾ, ಬೇಡ ಒತ್ತು ಮಾಡಬೇಡ. ಬಂದೆ ಅತ್ತೆ, 2 ನಿಮಿಷ. ಜಲ್ದಿ ಬಾ, ಯಾಕಂದ್ರೆ ನಿಮ್ಮ ಮಾಮಾರು ಹೋಗಿ ನಿಂತಾರೆ ಹೊರಗಿನ. ನನ್ನ ಹೆಸರಲ್ಲೇ ಬೈತಾರ ಅವರು. ಎಲ್ಲರೂ ಬಂದ್ರು ಅಶ್ವಿನ್ ಮಾಮ? ಬಂದ್ರಪ್ಪ, ಎಲ್ಲರೂ ಬಂದ್ರು ಮಾಮ ಅಂತ ಕೇಳ್ತಾನೆ. ಏನು ದೊಡ್ಡ ಬಾರಿ. ನೀ ಮಾತ್ರ ಗುಳ್ಳವನಾಗ ಮನ್ಯಾಗ ಕೂಡು. ನಾ ಯವ್ವ ಬರ್ರಿ ಅಂತೇಳಿ ಅವ್ರ ಕಾಲು ಹಿಡ್ಕೊಂಡು ಮನೆ ತಿರುಗಾಡಿ ಕರ್ಕೊಂಡವನು ಬರ್ಬೇಕು. ಮತ್ತು ನಿನ್ನ ಹೆಂಡತಿ ಕೈಲಿ ಬಯಸ್ಕೋಬೇಕು ನಾನು, ಕರ್ಕೊಂಬಂದಿಲ್ಲ ಅಂತೇಳಿ. ಬರ್ರಿ ಇದು ಹೇಳಗುಂಡಪ್ಪ ನೀನು. ಹಂಗ್ಯಾಕೆ ಸಿಟ್ಟಿಗಿರ್ತೀವ ಮಾಮ? ನೀ ದೊಡ್ಡ ವಿದ್ಯೆ ಅಂತೇಳಿ ನೀನು ಕರೆ ಕಳ್ಸ್ಯಾಳ ಹೆಂಡತಿ. ಸತಿಯಿಂದ ಬೈತಾಳ ತಗೋ ಅಣ್ಣ ಅಂತೇಳಿ. ಬೈತಾಳ ಮತ್ತು ಸತಿಯಿಂದ ಬೈತಾಳ ಅಂತ. ಅಲ್ಲೋ ಗುಂಡಣ್ಣ, ಈ ಹೆಣ್ಮಕ್ಳು ಯಾಕೆ 2-3 ತಾಸು ರೆಡಿ ಆಗ್ತಾರೆ ಅಂತೀನಿ. ಅದು ಮಾಡ್ತೀವಿ, ಇದು 5 ನಿಮಿಷ ಅಂತಾರ, 1 ತಾಸು ಆಗ್ತದಪ್ಪ. ಯಪ್ಪ, ಏನು ಸಾಕು ಮಾಡಿದ್ರು ಮಾರ. ಹೌದಪ್ಪ ಮಾಮ, ಹೆಣ್ಮಕ್ಳು ರೆಡಿ ಆಗ್ತಾರ ಅಂದ್ರೆ ಇದೇ ಡಬ್ಬ ಅಂತ ನೋಡಿ ನನಗಂತ. ನಾವು ನೋಡ್ಮಮ್ಮ 2 ತಂಬಿಗೆ ನೀರು ಹಾಕೋತೀವಿ, 1 ಪ್ಯಾಂಟು 1 ಶರ್ಟ್ ಹಾಕ್ಕೊಂಡು ಮುಗೀತು ನಮ್ಮದು. ತಯಾರಂದ್ರೆ ತಯಾರು ಅಲ್ಲಿಗೆ. ಆ ಹೆಣ್ಮಕ್ಳಿಗೆ ಊರಿಗೆ ಹೋಗೋದು ಅಂದ್ರೆ ಸಾಕು ನೋಡಪ್ಪ. ಯಪ್ಪ, ಅದು ಏನು ಮಾಡ್ತಾರೋ ಏನು ಬಿಡ್ತಾರೋ. ಸ್ನಾನ ಆಗಿ ಹೊರಗೆ ಬಂದ್ಗನೆ ಮೊದಲ ಕಪಾಟ್ ತೆಗೆದು ಸೀರೆ ಹುಡುಕ್ತಾರ.
100 ಸೀರೆ ಇರ್ತಾವ, ಅದ್ರಾಗ ಯಾವ್ದು ಹಾಕೋಬೇಕು ಯಾವ್ದು ಉಡ್ಬೇಕು ಅದೇ ಕನ್ಫ್ಯೂಸ್ ಅವ್ರಿಗೆ. ಮತ್ತು ಆ ಸೀರೆ ತಗೊಂಡು ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸಿಗಂಗಿಲ್ಲ. ಮ್ಯಾಚಿಂಗ್ ಬ್ಲೌಸ್ ಸಿಕ್ತಂದ್ರೆ ಅದು ಬಿಗಿ ಆತಿರ್ತದ, ದಪ್ಪ ಆಗಿಬಿಟ್ಟಿರ್ತಾರಲ್ಲ ಈಗ. ಅದು ಬಿಚ್ಕೋತ ಕೂಡುದು, ಅದು ಅಲ್ಲಿ ಇದು ಅಲ್ಲಿ ಎಲ್ಲ ಸೀರೆ ಕಿತ್ತಿ ಹಾಕಿ ಯಾವುದೋ ಒಂದು ಸುತ್ಕೊಂಡು ಬರ್ತಾವ. ಅದು ಸೀರೆ ಉಟ್ಕೊಂಡ ಮೇಲೆ ಮತ್ತೆ ತಲೆ ಇಕ್ಕೊಳ್ಳೋದು, ಆಮೇಲೆ ಮತ್ತೆ ಮೇಕಪ್ ಕಿಟ್ ತೆಗಿತಾರೆ. ಅಪ್ಪ ಅವ್ರದ್ದು ನೋಡೋಕ್ಕಾಗಂಗಿಲ್ಲ. ಸುಣ್ಣ ಬಣ್ಣ ಬಡ್ಕೊಂಡು ಹೊರಗೆ ಬರ್ಬೇಕಂದ್ರೆ 3 ತಾಸು ಆದತ್ತ, 4 ತಾಸು ಆದರೂ ಆಗ್ತದ. ಮತ್ತು ಹೆಣ್ಮಕ್ಳು ರೆಡಿ ಆಗೋದ್ರ ಬಗ್ಗೆ ಮಾತಾಡಕತ್ತೀರಿನಪ್ಪ ಆಗುಂಡಪ್ಪ. ಅದು ಎಲ್ಲರ ಮನ್ಯಾಗೂ ಇದ್ದದ್ದಳದು. ಹರಿದರ ಬಿಡು ಮಾರಾಯ. ನಮ್ಮ ಡುಮ್ಮಿನೇ ತಯಾರಾಗ್ಬೇಕಂದ್ರೆ ಯಪ್ಪ ಇವತ್ತಂತರೂ ಮಿಕ್ಕಿ ಹೋಯ್ತು ನನಗೆ ಆಕಿನ ನೋಡೋಷ್ಟಿಗೆ. ಹೆಂಗೆ ರೆಡಿ ಆಗಳಂದ್ರೆ ಆಕಿನ ತುರ್ಬಾ ಏನು, ಆಕಿನ ಸೀರೆ ಜಂಪರ್ ಏನು, ಅವನು ಕಾರು ಹುಣ್ಣಿಮೆಗೆ ಎತ್ತು ರೆಡಿ ಮಾಡಿರ್ತಾರಲ್ಲೋ ಮಾರಾಯ, ಹೆಂಗೆ ನೋಡಿ ಇವತ್ತು. ಹಂಗ್ಯಾಕಂತೀರಿ ಮಾಮ ಪಾಪ ಮಾಮಿಯರಿಗೆ? ಇಲ್ಲೋ ಹಂಗೆ ತಯಾರಾಗ್ಯಾಳ ಇವತ್ತ. ನನಗೆ ನೋಡಿ ವಿಚಿತ್ರ ಆಯಿತು, ಹಿಂಗ್ಯಾಕಾಗಿಯೋ ಅಂದೆ. ಯಾವಾಗಾರ ಒಮ್ಮೆ ರೆಡಿ ಆಗಿರ್ತೀನಿ, ನೀವು ಹಿಂಗೆ ಮಾತಾಡ್ಬಿಡ್ತೀರಿ ನೋಡು. ಏನಾಗ್ತದ್ರಿ ತಯಾರಾದ್ರೆ? ನಮ್ಮ ಇಷ್ಟ, ನಂದು ಇದು ಅಂತಂದ್ಲು. ಆ ಪ್ರಿಯಾನು ಹೋಗ್ಲಿ ಬಿಡ್ರಿ ಮಾಮ, ಇಷ್ಟಪಟ್ಟಾರ ನಾನೇ ಹಾಕೊಂದಿನಿ ಹಾಕೊಂಡಾರ ಅಂತಂದ್ರು. ಸುಮ್ಮನೆ ಮತ್ತು ಅತ್ತಿ ಸೊಸಿನೇ ಒಂದಾಗ್ಯಾರ. ಈಗ ನಾ ಏನು ನಂದೇನು ನಡೀತದಲ್ಲಿ? ಹೌದು ನೋಡ್ರಿ ಮಾಮ, ಮೇಕಪ್ ವಿಷಯ ಬಂತಂದ್ರೆ ಅತ್ತಿ ಸೊಸಿನೂ ಒಂದಾಗ್ತಾರ್ರಿ, ಅಂತ ಜಗಾಡ್ದವ್ರು ಒಂದಾಗ್ತದ್ರಿ. ರೆಡಿಯಾಗಿ ಲೇಟ್ ಮಾಡ್ತೀರಿ ಅಂದ್ರೆ ಸಾಕು, ಅವ್ರ ಪರವಾಗಿ ಅವ್ರು ಬಂದ ಬಿಡ್ತಾರೆ. ಹೌದಲ್ಲ ಮರ, ಮಾಮ ಹೇಳ್ದಂಗೆ ರೆಡಿಯಾಗಿರಲಿ ಇವತ್ತು. ಏನೋ ಒಂಥರ ಬೇರೆನೇ ಕಾಣಿಸ್ಲಿಕ್ಕತ್ತಾರ. ನಡ್ರಿ ನಾ ಒತ್ತು ಮಾಡಬೇಡ್ರಿ. ಮೀನೋ ಬಂದಿಲ್ಲ ನೀನು ಮೀನಾಕ್ಷಿ? ಬಂದ ಸುಂದ್ರಿ, ಎಷ್ಟೇ ಹಾಕಿ ಇದು ಮಾಡ್ತಿದ್ದಿ? ಅಲ್ಲಿ ಗಡೆ ಕೂತಾಳ, ನೀವು ಹೋಗಿ ಬರ್ರಿ ನಾ ಯಾಕೆ ಬರಲಿ ಮತ್ತಂದ್ಲು, ಬಂದು ಕೂತಾಳ. ಹೌದ್ರಿ, ನಾ ಬಂದಿಲ್ಲನಂತ ಮಾಡಿದ್ದೀನ. ಮಾಮಿ ರೀ ಬಾರಿ ಹೇಗಿರಿ ಹೇಳ್ರಿ, ಇವತ್ತು ಎಷ್ಟು ಚಂದ ಕಾಣ್ಲಿಕತ್ರಿ. ಹೌದಾ, ಥ್ಯಾಂಕ್ಸ್. ಯಾಕೆ ಹಿಂಗೆ ರೆಡಿ ಆಗ್ಬೇಕು ಅನ್ನಿಸ್ತಾ? ಇದೊಂದು ತಲೆ ಬೈಟ್ಲಿಗೆ ಒಂದು ಹಾಕೋರಿ ಅನ್ನಲ್ಲ ಪ್ರಿಯಾ ಹಾಕೊಂಡಿನಿ. ಯಾಕೆ ಭಾಳ ಅಸಹ್ಯ ಆಗ್ಯದನವ? ಇಲ್ರಿ ಮಮ್ಮಿ ಅಸಹ್ಯ ಆಗಿಲ್ರಿ, ಚಂದ ಆಗ್ಯದ್ರಿ, ಭಾರಿ ಚಂದ ಆಗ್ಯದ. ಭಾರಿ ಚಂದಾಗಿ ಹೇಳವಾಡು ಮಾವ ನೀನು. ಅಲ್ಲೋ ಸಿನಪ್ಪ, ನಮ್ಮೂರಾಗ ಒಂದು ಎತ್ತಿಗೆ ರೆಡಿ ಮಾಡ್ತಿದ್ರಲ್ಲೋ, ಮೇನ್ ಎತ್ತಿಗೆ ಕಾರುಣ್ಯಾಗ ಯಾವ್ದದು ರೀ? ನೀವು ನನಗೆ ಅಲ್ಲಿಗತ್ತಿರಿಲ್ಲ ಕಾರುಣಿ ಎತ್ ರೆಡಿ ಆಗಿನಂತೇಳಿ. ಆಯ್ತು ತಗೋ, ಮನೆಗೆ ಹೋಗಿ ಬಿಚ್ಚಿ ಬಂದ್ಬಿಡ್ತೀನಿ ಎಲ್ಲ ನಾನು. ನಮ್ಗೆ ಯಾವಾಗಾರ ಒಮ್ಮೆ ರೆಡಿ ಆಯ್ತು ಅಂದ್ರೆ ಹಿಂಗೆ ಅಸಹ್ಯ ಮಾಡ್ತಾರೆ ಎಲ್ಲರಿದ್ರಿಗೆ. ಯಾರಿದ್ದಾರ ಅನ್ನಂಗಿಲ್ಲ, ಬಿಟ್ಟಾರ ಅನ್ನಂಗಿಲ್ಲ. ಹಿಂಗೆ ಅಸಹ್ಯ ಮಾಡೋಣ ಅದಕ್ಕೆ ಬಲ್ಲಿ ಆಗತ್ತೆ ನಮ್ಗೆ. ಅದೊಂದು ನಿಲ್ಲಿಸಿರಿ ಸುತ್ಕೊಂಡು ನಿಂದಿರ್ಬೇಕು ಅನಿಸ್ತದ ಹಂಗಾಗಣೆ. ಇಲ್ಲ ಹೇಳ್ರಿ ಮಾಮಿ, ಸುಮ್ಮ ಅಂತಾರಿ. ನೀವು ಚಂದ ರೆಡಿ ಆಗ್ಯಾರಂತಾನೆ ನನ್ನ ಮುಂದೆ ಹೇಳ್ಯಾರ್ರಿ, ನಿಮಗೆ ಕಾಡಿಸ್ಬೇಕಂತೇಳಿ ಮಾಮಾರ ಹಂಗೆ ಅನ್ಲಿಕತ್ತಾರ. ಹೌದಾ ಡುಮ್ಮಿ, ಮಸ್ತ್ ರೆಡಿಯಾಗಿ. ಇನ್ನೂ ಬರ್ಲಿಕ್ಕೆ ಇರಲಿಲ್ಲ, ನಾ ಎಷ್ಟೊತ್ತಾಯ್ತು ಗಾಡಿ ಕೂತು. ಸುಂದ್ರಿ ನಮಗೆ ಎಷ್ಟು ಅವಸರ ಮಾಡಿದಿ, ಇಲ್ಲಿ ಬಂದು ನೀವೇ ಲೇಟ್ ಮಾಡ್ಲಿಕತ್ತೀರಲ್ಲ. ಇವ ನಂದಿ ಲೇಟ್ ಆಗ್ಯದತ್ತ, ಇನ್ನೇ ಈಗ ಬಂದಾರ, ಬಂದ್ಗನೆ ಹೋಗು ನಡಿ ಅನ್ಲಿಕತ್ತೆ ನಾನೇ ಈಗ ಹೊತ್ತಾಗ್ಯದ ಅಂತೇಳಿ. ಅಲ್ಲಿ ಹೋಗಿ ಮತ್ತೆ ಸೀರೆ ಪಾರಿ ಚೇಂಜ್ ಮಾಡೋರು ಮಾಡ್ಬೇಡ್ರಿ ಬಾಯವ್ವ. ಹೋಗುದು ಸೀದಾ ದರ್ಶನ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಳ್ಳೋದು, ಊಟ ಮಾಡ್ಕೊಂಡು ಹಂಗೆ ಬಿಟ್ಬಿಡೋದು ಜಾಗ. ಪಂಚಮುಖಿ ಬಿಚ್ಚಾಲೆ ಅವೆಲ್ಲ ನೋಡ್ಕೊಂಡು ರಾತ್ರಿ ವಸ್ತಿ ಅಲ್ಲಿದ್ದು ಸರ್ವಸೇವೆ ಮಾಡ್ಕೊಂಡು ಮುಂಚೆನೆ ಬಂದ್ಬಿಡಮ್ರಿ ಅಂತ. ಹಂಗೆ ಅವಸರ ಮಾಡಬೇಡ ಸುಂದ್ರಿ, ಎಲ್ಲಾರ ಓದಲ್ಲಿ ಬಂದಲ್ಲಿ. ಪಾಪ ಸೀರೆ ತಂದಿರ್ತಾರ, ಚೇಂಜ್ ಮಾಡೋರು ಮಾಡಲ್ರಿ, ತಗೋ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇರೆದವ್ರಿಗೂ ಇಷ್ಟ ಇಲ್ಲ ಅಂತಿಕೊಂಡೇನು? ಸ್ವಲ್ಪ ಸಮಾಧಾನದಿಂದ ಇರೋವ. ನಾವು ಸುಂದರಿ, ಸಮಾಧಾನದಿಂದ ಇರು ನೀನು. ಪಾಪ ನಿಮ್ಮ ಮಾಮಿ ಒಂದು 20 ಸೀರೆ ತಂದಳ, ಅವೆಲ್ಲ ಉಟ್ಕೊಂಡು ಬೇರೆದವ್ರಿಗೆ ತೋರಿಸ್ಬೇಕಲ್ಲ ಮತ್ತ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮಾಮ ಹಿಂಗ್ಯಾಕಂತೀರಿ? ನಾ ಹಂಗಂದಿಲ್ರಿ ಮಾಮಿ. ಚೇಂಜ್ ಮಾಡ್ಕೊರಿ ಆದ್ರೆ ಟೈಮ್ ಇಲ್ಲಲ್ರಿ. ಹೋದ್ಗಂಡೆ ಮತ್ತೆ ಸೀರೆ ಚೇಂಜ್ ಮಾಡ್ಕೊಳ್ಳೋದಂದ್ರೆ ಎಲ್ಲರ ಮುಖ ತೊಳ್ಕ ಸೀರೆ ಚೇಂಜ್ ಮಾಡ್ಕೊ ಲೇಟ್ ಆಗ್ತದಲ್ರಿ, ಅದಕ್ಕಂತೇನೆ. ಆಯ್ತು ತಗೋರಿ ಮಾಡಕಂತೀರಿ ಅಂತ. ಆಯ್ತಾ. ಪಾಪ ಸುಂದರಿ ಅಕ್ಕ, ನಮ್ಮತ್ತೆ ಇವತ್ತೇನೋ ಈ ಥರ ರೆಡಿ ಆಗಿದ್ದಾರೆ, ಆಮೇಲೆ ಎಷ್ಟೊಂದು ಸೀರೆ ತಂದಿದ್ದಾರೆ, ಅಲ್ಲಿ ಉಟ್ಕೊಂಡು ಹೋಗೋಣ ಇಲ್ಲಿ ಉಟ್ಕೊಂಡು ಹೋಗೋಣ ಅಂತ. ನೀವು ನೋಡಿದ್ರೆ ಈ ಥರ ಎಲ್ಲ ಅವ್ರಿಗೆ ಅಸಹ್ಯ ಮಾಡ್ತಾ ಇದ್ದೀರಲ್ವಾ? ಚೆನ್ನಾಗಿರುತ್ತಾ ಇದು ಮಾಮ? ನೀವು ಆ ಥರ ಮಾಡಬಾರ್ದು ರೀ ಮಾಮ ಅವರೇ. ಸುಮ್ ತಮಾಷೆ ಮಾಡ್ತೀವಳವ, ನಾವೇನಕ್ಕಿ ಉಟ್ಕೊಳ್ಳೋದು ನಮಗೇನು ಇಷ್ಟನೇ, ಉಟ್ಕೊಳ್ಳೋಳಕ್. ಅಲ್ಲಿ ಈ ಸಲ ಮಂತ್ರಾಲಯದಾಗ ಹೋದ್ವಿ ಅಂದ್ರೆ ನಮ್ಮ ಅಭಿಮಾನಿ ಒಬ್ರು ಇದ್ದಾರೆ ಅಲ್ಲಿ, ವಾರಿಜ ಅಂತೇಳಿ. ಮಂತ್ರಾಲಯದಾಗ ಅವ್ರ ಮನೆ ಅದಂತ, ಅವ್ರ ಮನೆಗೆ ಹೋಗ್ಬೇಕಂತ ಮಾಡೀನಿ. ಅದಕ್ಕೆ ಇಷ್ಟು ರೆಡಿ ಆಗಿನಿ. ಹೆಂಗಿದು ಮಾಡ್ತಾರೆ ನೋಡಿ ಅವರು. ಅಲ್ಲಿಗೆ ಹೋಗ್ಬೇಕನ್ನಕನ ಇಷ್ಟು ಮಂದಿನ ಕರ್ಕೊಂಡು ಹೋದ್ರೆ ಅವ್ರು ಅಂಜು ಬಿಡ್ಬೇಕು ನೋಡು. ಹಂಗೇನಿಲ್ರಿ, ಅವ್ರು ಹೋದ್ರೆ ಚಲೋನೇ ನೋಡ್ಕೋತಾರೆ, ಅಂಜಂಗಿಲ್ಲ. ಏನ್ರಿ ವಾರಿಜ ಅವ್ರು, ನಾವು ಚಂದಾಗಿನಿಲ್ರಿ ರೆಡಿ ಆಗಿದ್ದು. ನಿಮ್ಮ ಮನೆಗೆ ಬಂದ್ರೆ ನೀವು ಬೇಜಾರು ಮಾಡ್ಕೋತೀರಿ? ಹಂಗೇನಿಲ್ಲ ಅಲ್ರಿ. ಅದು ನಿಮ್ಮ ತವ್ರ ಮನೆ ಅಲ್ರಿ, ನೀವು ಅಲ್ಲಿರಂಗೆ ಇಲ್ಲ.